ಏ ಶರಣ ಬಸವ ಜನಶಿ ಬಂದ್ರು ಅರಳ ಗುಂಡಿಗ್ಯಾಗ. ಹೌದು ಏ ಮುಂದೆ ಕೇಳೋ ಶರಣರು ಮಾಡ್ತಾರ ಹ್ಯಾಂಗ ತಮ್ಮ ಅಲ್ಲಿ ದಾಸೋಗ ಇಟ್ಟು ಊಟ ಮಾಡಿಸಾಗ. ಮೂರು ಮಂದಿ ಅನತಮರು ಶರಣಗ ಹೊರಗ ಹಾಕಿದ್ರ ಸೈತೆ ಕಂಕಿ ಒಳಗ ರಾಶಿ ಶರಣ ಮಾಡಿದ ಆವಾಗ. ನಿನ್ನ ಭಗವಂತ ಬಂದು ಭಿಕ್ಷಾ ಬೇಡ್ಯಾನ ಅಂದಿ ಇಲ್ಲಿ ಬಡಿಗೆ ವಿಷಯ ತೆಗೆದಿದರಾಗ ಮೊದಲ ನಿನಗಿಯ ನೋಡಲಾಕ ಕರ್ಷಾರ ನಮಗ. ಹಂಗೆ ನೋಡಕ ಬಂದಿಲ್ಲ ನೀನು ಹೇಳಿ ಕಳಿಸಿದ ಮ್ಯಾಲ ಇಲ್ಲಿ ಒಂದ ಹೆಣ್ಣ ಐತಿ ಹೇಳ್ಯಾರ ಆವಾಗ. ಯಾಕಂದ್ರೆ ತಿಳ್ಕೊ ಇದು ಶರೀರ ಸಜೀವದಲ್ಲಿ. ಹೌದು ನಿನಗ ನೋಡಗ ಬರಗ ಒಬ್ಬ ನಡಬರಗ ಇರತಾನ ಆವಾಗ. ಅವ ಹಂಗೆ ಅಲ್ಲ ಬ್ರೋಕರ್ ಒಬ್ಬವ ಕೇಳೋ ಒಳಗ ಇದು ಹೋಗ್ಲಾರ್ದ ಹೆಣ್ಣಿದ್ರ 10,000 ತಗೋತಾನ ಅವಾಗ. ದಾರು ಕುಡುವುದು ಬಡಿಬಾರ್ದು ಹುಡುಗ ಮಾತ್ರ ಚಲೋ ಇರಬೇಕು. ಬೇಡದಷ್ಟು ಬೆಳ್ಳಿ ಬಂಗಾರ ಕೊಡತೇವವನೀಗ. ನಿನಗ ನಾನು ತರಬೇಕಾದ್ರ ಹಂಗೆ ಬಂದಿಲ್ಲ ನೀನು. ಹೌದಲ್ರಿ. ಏ ದಂಡ ತಗೊಂಡೆ ಕರ್ಕೊಂಡು ಬಂದ ಖಬರಿಲ್ಲ ನಿನಗ. ಹೌದು ಒಂದ ತೊಲಿಯ ರೋಗ ಲಕ್ಷ ತಗೊಂಡು ತಂದನ ಮನಿಯಾಗ ಅಂದ್ರ ಮಾಲಕ ನಾಯಿ ತಮ್ಮ ಸಾಕ್ಯಾನವಾಗ. ಮಾಲಕ ನಾಯಿ ಸಾಕ್ತಾನ ನಾಯಿಗೆ ಕೇಳೋಗಿದುವ ನಿನ್ನ ಹೆಣ ಸದಕ್ಕೆ ಹೋಯಿತು ಗಂಡನ ಊರಾಗ. ನಿನ್ನ ಹೆಣ ಸದಕ್ಕೆ ನಿನ್ನ ಗಂಡನ ಮನಿ ಒಳಗೆ ಹೋಯಿತು. ಹೌದು ನನ್ನ ಗಂಡ ಯಾವಾಗ ಮನ್ಯಾಗ ದುಡಿತು ನಿನ್ನ ಮನಿಯಾಗ. ಹೌದು ನನಗ ಮಾಡಕೊಂಡ್ರ ಎಲ್ಲ ನಿಂದು ಚೇಂಜೇ ಆವಾಗ. ಮೊದಲ ಆಧಾರ ಕಾರ್ಡ್ ಚೇಂಜ್ ಆಯ್ತ ಆವಾಗ. ನಾಲ್ಕೈದು ತಿಂಗಳಿಗೆ ನೀವು ಚೇಂಜ್ ಆದ್ರಿ ಯಾವಲ್ಲಿ ಸುದ್ದ ಉಳಿದಿ ಜಗತ್ತದ ಒಳಗ. ನನಗ ಮುಟ್ಟಿ ನೀನು ಕೆಟ್ಟಿ ನಿನಗ ಮುಟ್ಟಿ ನಾ ಕೆಟ್ಟಿಲ್ಲ. ಅದು ಹೆಂಗ್ರಿ ಮಾಸ್ತರ? ಏ ಅದಕ್ಕೆ ನಿನಗ ಕಟ್ಟಿ ಜಾಗಕ್ಕ ಇಟ್ಟಾರ ಆವಾಗ. ಹೌದು ಅದಕ್ಕೆ ಮನಿ ನೋಡಾಕ ಬರೋ ವಿಷಯ ತೆಗ್ದಾಳ. ಹೌದಲ್ರಿ. ಮನಿ ನೋಡಾಕ ಇವನೇ ಬಂದಾನಂತ ನಿನಗೆ ಭ್ರಮಿ ಬಿಡದ. ಹೌದು ಏಸೋ ಹೆಣ್ಣುಗಳು ಒಂದೊಂದು ಹೋಗ್ಲಾರಕ ತೊಲಿ ಬಂಗಾರ 10 ಲಕ್ಷ ರೂಪಾಯಿ ಕೊಟ್ಟು ಮನಿ ಹೋಗ್ಸಾರ ತೋದ. ಮಾಸ್ತರ ವಾಟ್ಸಪ್ ಗ್ರೂಪೇ ಮಾಡ್ಯಾರ್ರಿ. ಈ ಹುಡುಗಿ ಕೂಡ ಅದ ನೋಡ್ರಿ, ಆ ಹುಡುಗಿ ಕೂಡ ಅದ ನೋಡ್ರಿ. ನೀವು ನಾವು ಬೇಕಂತ ಹಾಕಿರ. ಹೌದಲ್ರಿ ಮಾಸ್ತರ. ಅದಕ್ಕೆ ಹೆಂಗೈತೆ ತಿಳ್ಕೊ. ನನಗೆ ದುರ್ಗೋನ್ ಮುಂದೆ ಕ್ವಾಣ ಕಡ್ದಂಗೆ ಕಡಿತೀನಿ ಅಂತ ಹೇಳ ನಾವ ಯಾರು ಕರಿ ಬಾಲಮ್ಮಗೆ. ಹೌದು ಸಾರವಾಡದ ಕ್ವಾಣ ಅದು. ಹೌದಲ್ರಿ ಮಾಸ್ತರ. ಆದ್ರೆ ನನಗೆ ಸಮಸ್ಯೆ ಬಂದದ. ಏನ್ ಬಂದದ್ರಿ ಮಾಸ್ತರ? ಆ ಕ್ವಾಣ ಕಡಿಬೇಕಾದ್ರೆ ಹಲಾಲ್ ಮಾಡ್ತಾನತಿವ. ಹೌದು ಏ ಕಿಸ್ಬಾಯ ಹಲಾಲ್ ಮಾಡೋದು ಈಗ ಬಂದ ಝಟ್ಕಾ ಹೊಡಿತಾರ ಅದಕ್ಕೆ. ಹೌದಲ್ರಿ ಮಾಸ್ತರ. ಆದ್ರೆ ನಿನಗೆ ಬರ್ತಿಲ್ಲ. ಹೌದು ನಿನ್ನ ಎಮ್ಮಿ ಗಬ್ಬಿಗೆ ಬತ್ತಂದ್ರೆ ಮತ್ತೆ ಮಸ್ಮಾಳ ಕ್ವಾಣ ಬಲಿಯಕ್ಕೆ ಬರ್ಬೇಕು ಅದು ಎಮ್ಮೆ ಅಂತ. ಹೌದು ಖಬರ್ ಇಟ್ಕೊಂಡು ಮಾತಾಡ. ಹೌದಲ್ರಿ ಮಾಸ್ತರ. ಎಷ್ಟು ಊಟ ಹಲಾಲ್ ಆದ್ರೆ ಹೊಯ್ಕೊಂಡ್ರಿ 3 ಮಂದಿ ಕುಟ್ಕಿಸಿ. ಹೌದು ಒಂದರೆ ಬೇಕತ್ ಇಟ್ಕೋರಿ. ಬೇಕಲ್ರಿ ಮಾಸ್ತರ. ಇಟ್ಕೋರಿ ನೀವು. ಯಾಕತ್ ತಿಳ್ಕೊಂಡು ನಾ ಮಾತಾಡ್ಸೋಬೇಡ. ಮಾತಾಡ್ದೆ ಅಂದ್ರೆ ರೋಗ ಬೈ ಟೋಕ್ ಅಂತ ಅಂದು ಒಂದು ಬೇಗಳಿಗೆ 50 ಬೇಗ ರೆಡಿ ಇರ್ತಾವ. ಎಂತ ಹೌದು ಕರ್ನಾಟಕ ಹಂಗಿಲ್ಲ. ಹೌದಲ್ರಿ. ಜೀವದ ಛಾಯ ಇಲ್ಲದೆ
ಹೌದ್ ಶರೀರ ಏನು ಕೆಲಸ ಮಾಡ್ತು, ಯಾವ ದೇವಿ ಎಲ್ಲಿದಾಳ, ಹೌದ್ ಈ ಹೌದು. ಸದ್ಯ ಏನು ಊಟ ಮಾಡ್ತಾಳ ನನಗೆ ತೋರ್ಸ. ಹೌದಲ್ರಿ ಮಾಸ್ತರ, ಹೌದಲ್ಲ? ಹೌದ್ ಹೌದ್ ಜೀವ ಯಾವಲ್ಲಿ ಲಗ್ನ ಆಯ್ತು, ಪರಮಾತ್ಮ ಈ ಪ್ರಕಾರವಾಗಿ ಅದಾನ ಅಂತ ನೀ ಹೇಳಿದೆ. ಹೌದ್ ಆದ್ರ ಜೀವದ ಸಂಘ ಇಲ್ಲದೆ ಯಾವ ದೇವಿ ಏನು ಕೆಲಸ ಮಾಡಿದ್ಲು, ಎಷ್ಟು ದಿನಕ್ಕೆ ಸೃಷ್ಟಿ ರಚನೆ ಮಾಡಿದೆ, ಹೌದ್ ಹೌದು ಈ ಸೃಷ್ಟಿ ಯಾರಿಂದ ಆಯ್ತು? ಹೌದಲ್ರಿ ಇಲ್ಲಿ ಕಂಡು ನನ್ನ ಭಗವಂತನಿಂದ ಇಷ್ಟು ದಿನಕ್ಕೆ ಸೃಷ್ಟಿ ಆಯ್ತು ಅಂತ ನಾನು ಲೇಖ ಕೊಡ್ತೀನಿ. ಹೌದ್ ಹೌದ್ ಯಾಕಂದ್ರೆ ಬೋಗಸ್ ಮಾತಾಡ ಹೋಗುತ್ತೆ ಅಂತಂದಿಲ್ಲ, ಬೋಗಸ್ ಮಾತಾಡಕ್ ಬಂದಿಲ್ಲ, ಹೌದ್ ಲೇಖ ಪ್ರಕಾರ ಮಾತಾಡಿನಿ. ಹೌದ್ ಹೌದು ನೀ ಏನು ಪದ ಆಡಿದ್ ನೋಡ, ಹೌದ್ ಈ ಶರೀರದೊಳಗೆ ಒಂದು ಸಂಬಂಧ ಇಲ್ಲ ಅದು. ಹೌದ್ ಹೌದು ಒಂದು ಹೌದ್. ಯಾಕ ತಿಳ್ಕೊ, ಜೀವಕ ಮತ್ತು ಶರೀರಕ್ಕ ಅಂತರಗಳನ್ನು ಯಾವ ಪ್ರಕಾರವಾಗಿ ಇದು ಒಂದು ಭಗವಂತ ಆಟ ಮಾಡ್ಯಾನ, ಗೊಂಬಿ ರಚನೆ ಮಾಡ್ಯಾನ ಅಂತ ಇಷ್ಟು ಲೇಖ ಅದ. ಹೌದ್ ಹೌದ್ ಮತ್ ಏನ್ರ ಹಿಂಗ ಅಕ್ಕಿ ಕಾಳು ಬಿದ್ದು ಹಂಗ 18 ಪುರಾಣದಾಗ ಲೇಖಿತ ತಿಳ್ಕೊನಿ. ಹೌದಲ್ರಿ ನಿಂದ ಹೆಣ್ಣು ನಿಂದ ಹಿಂಗ ಆಗ್ಯದ ಅಂತ ಹೇಳ್ತೀನಿ. ಹೌದ್ ಹೌದ್ ನಾ ಏನ್ ಹೇಳಕತ್ತೀನಿ, ಜೀವ ಒಳಗೆ ಹೊಗಸಂಗ ಇಲ್ಲ. ಹೌದ್ ಹೌದು ಮ್ಯಾಲ ಸೂರ್ಯ 1000 ಕೊಡಗಳು ತಳಗಿರ್ತಾವ, ಕೊಡದಾಗೂ ಸೂರ್ಯನ ಕಿರಣದ ಮ್ಯಾಗು ಅದ. ಅದಲ್ರಿ ಮಾಸ್ತರ, ಮತ್ ಬರೇ ಕೊಡ ಅಟ್ಟಾಗೆ ಕೊಡದಾಗ ಕಾಣ್ತಾನ ತಿಳಿದಿ, ಮ್ಯಾಗು ನೋಡು ಕಾಣ್ತಾನ, ತಳಗು ನೋಡು ಕಾಣ್ತಾನ. ಹಂಗ ಶರೀರದ ಮೇಲೆ ಹೊರಗೆ ಜೀವಾತ್ಮದ ಛಾಯಾ, ಶರೀರದ ಒಳಗೆ ಜೀವಿಲ್ಲ. ಹೌದ್ ಹೌದು ಇದಕ್ಕೆ ಲಗ್ನ ಯಾರು ಮಾಡಕ್ ಬರಂಗಿಲ್ಲ, ಛಾಯಾ ಹೋಗ್ಬಿಟ್ಟದ. ಹೌದಲ್ರಿ ಏನ ಇದು ಗಂಡ ಹೆಣ್ಣಲ್ಲ, ಇದು ಒಂದು ಜೀವರಾಶಿ ಅಂತ ಒಂದು ಮೂರ್ತಿ ಅದ. ಹೌದ್ ಹೌದ್ ಈ ಮೂರ್ತಿ ಅದಕ್ಕೆ ಬಂದೈತಪ್ಪ ಅಂದ್ರೆ ಕೀರ್ತಿ ಗಳಿಸ್ಕೊಳಕ್ ವಾಸ್ತವವಾಗಿ ಬಂದದ. ಹೌದ್ ಹೌದು ಈ ಕೀರ್ತಿ ಗಳಿಸ್ಕೊಂಡು ಈ ಮೂರ್ತಿ ಮರಿ ಆಗ್ಬೇಕು. ಹೌದ್ ಹೌದ್ ಅದಕ್ಕೆ ಹಿಂದಿನ ಜಲಮದ ಕರ್ಮಾದಿಗಳ ಕಳ್ಕೊಳಕ್ ಬಂದತ್ತೆ. ಜೀವನೇ ನಿನಗೆ ನೋಡಿಲ್ಲ, ಕರ್ಮ ಯಾವ ಮಾಡ್ತಾವ? ಹೌದ್ ಹೌದಲ್ರಿ ಮಾಸ್ತರ, ತಯಾರಾಗ್ಲಾರ್ದೆ ಕರ್ಮ ಮಾಡ್ತದ. ಮಾಡಕ್ ಬರಂಗಿಲ್ರಿ ಯಾವ ಮಾಸ್ತರ. ಕರ್ಮ ಮಾಡಿತದ ಜೀವ ಇಲ್ಲಾರ್ದೆ? ಹೌದ್ ಹೌದ್ ಮಾಡಕ್ ಬರಂಗಿಲ್ಲಲ್ರಿ. ವಿಷಯ ಇದು ಆದ ಬಳಿಕ ಮತ್ತೊಂದು ವಿಷಯ ತಗದಿ. ಹೌದ್ ಹೌದ್ ಪಂಚಮಹಾಭೂತ ಶರೀರದ ಸುದ್ದಿ ತಗದಾಳಿದರಾಗ. ಹೌದ್ ಅಂದ್ರ ವಿಷಯ ತಿಳಿಸ್ಬೇಕು ಆಗ್ಯದಿವರೀಗ, ಅಂದ್ರ ಮಹಾತ್ಮರ ವಿಷಯ ಬೇಕಾಗಿಂತ ಇವರಿಗೆ. ಈಗ ಮಹಾತ್ಮರು ಅನೇಕ ಮಂದಿಯಾದ್ರು ಬಿಂದು ಇಲ್ಲದೆ ಏನೋ ಹುಟ್ಟುದಿಲ್ಲ ಅಂದಿದಿ ನಮಗ ನನಗ. ಜಿಯ 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 ಜಿ. ಗುರುತೈತಿಲ್ಲ ಶರಣ ಬಸವೇಶ್ವರನ ಕಾಲದಾಗ. ಹೌದ್ ಹೌದ್ ಶರಣ ಬಸವ ಜನಶಿ ಬಂದ್ರು ಅರಳ ಗುಂಡಿಗ್ಯಾಗ. ಹೌದ್ ಹೌದು ಮುಂದೆ ಕೇಳೋ ಶರಣರು ಮಾಡ್ತಾರ ಹೆಂಗ ತಮ್ಮ, ಅಲ್ಲಿ ದಾಸೋಗ ಇಟ್ಟು ಊಟ ಮಾಡಿಸಾಗ. ಮೂರು ಮಂದಿ ಅನತಮರು ಶರಣಗ ಹೊರಗ ಹಾಕಿದ್ರ ಸೈತೆ ಕಂಕಿ ಒಳಗ ರಾಶಿ ಶರಣ ಮಾಡಿದ ಆವಾಗ. ಜಿಯ 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 ಜಿ. ನಿನ್ನ ಭಗವಂತ ಬಂದು ಭಿಕ್ಷಾ ಬೇಡ್ಯಾನ ಅಂದಿ. ಹೌದ್ ಹೌದ್ ನಮ್ಮ ಶರಣ ಬಸವ ಕಂಕಗ ರಾಶಿ ಮಾಡ್ಯಾನಾವಾಗ. ಸಾಕ್ಷಾತ್ ಭಗವಂತ ಮುತ್ತ ಸುರದಂಗ ಸುರಿದಿದ ಆವಾಗ ಅವೇ ದಾಸಗಿಟ್ಟು ಊಟ ಮಾಡಿಸ್ದ ಬಂದ ಮಂದಿ. ಮುಂದೆ ದಾಸೋಗ ಇಟ್ಟು ಇವರು ಕಲಬುರಗಿ ಜಿಲ್ಲೆಯಲ್ಲಿ ದುಡ್ಡು ಸ್ವಲ್ಪ ಕಡಿಮೆ ಬಿತ್ತು ಸಾರ್ಥನಾವಾಗ. ಜಿಯ 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 ಜಿ. ಮುಂದೆ ಕೇಳೋ ಶರಣ ಬಸವ ಸಾವಿರಕ್ಕೊಂದ ಸಂತಾನ ಸಾರದಾತ್. ಹೌದ್ ಹೌದ್ ಮಕ್ಕಳ ಇದ್ದಿದ್ದಿಲ್ಲ ನೋಡು ಹಾವನೂರ ಗೌಡರಿಗ. ಹಾವನೂರ ಗೌಡ್ತಿ ಬಂದು ಪ್ರಸಾದ ತಗೊಂಡ್ಲು ಶರಣರ ಕೈಯಾಗ. ಇದು ಪ್ರಸಾದ ಬಗದ ಬಂದಳು ಹಾವಿನ ಹುತ್ತನಾಗ. ಒಂದ ವರುಷ ಗತಿಸಿ ಹೋಯಿತು, 1000 ರೂಪಾಯಿ ಕೊಡಲಿಲ್ಲ. ಒಬ್ಬ ಬಡವ ಮನುಷ್ಯ 1000 ಬೇಡ್ದ ಶರಣರಿಗ. ಜಿಯ 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 ಜಿ.
ಊರಾಗ ಬರ್ತಾವು ಹೋಗುವ ಹೌದ್ ಹೌದ್ ಏ ಗೌಡ್ರು ಕಟ್ಟಿ ಮ್ಯಾಗ ಇದ್ರು ಬಂದಾವಾಗ ಅಲ್ರಿ 1000 ರೂಪಾಯಿ ಕೊಡಬೇಕಂತ ಶರಣ ಬಸವರೀಗ ಅಲ್ಲೋ ನಾಯಕ 1000 ದುಡ್ಡ ತಗೊಳ್ಳಿ ಕೈಯಾಗ ಆಗ ಬಂದು ಆಳ ಹೇಳದ ಸ್ವತಃ ಶರಣ ಬಸವ ಬಂದ ನನಗ 1001 ರೂಪಾಯಿ ಕೊಡಬೇಕಾವಾಗ ಜಿಯ 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 ಜಿ 1000 ರೂಪಾಯಿ ಕೊಡಬೇಕಂದ ಪ್ರಸಾದ ಕೊಟ್ಟೀನಿ ನಾನು ಹೌದು ಅಲ್ಲ ಗಂಡ ಕೂಸ ಹುಟ್ಟ್ಯದಂದ್ರು ಶರಣ ಇವರೀಗ ಹೌದ್ ಹೌದ್ ಅವನರ ಗೌಡ್ರ ಅಂದ್ರು ಎಲ್ಲಿ ತೊಟ್ಟಿಲ ಕಟ್ಟ್ಯಾರ ಮನಿಯಾಗ ಅಲ್ರಿ ಮಗನೆಯ ಹುಟ್ಟೆ ಇಲ್ಲ ನಮ್ಮ ಮನಿಯಾಗ ಪಾರ್ವತಿ ಗೌಡ್ತಿ ಹೊರಗ ಬಂದಳು ಶರಣ ಬಸವ ಅಂತಾನ ನಾನು ಕೊಟ್ಟ ಪ್ರಸಾದ ಎಲ್ಲಿ ಇಟ್ಟಿದಿ ಆವಾಗ ಜಿಯ 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 ಜಿ ನಾನು ಕೊಟ್ಟ ಪ್ರಸಾದ ಅಂದ್ಲು ಹಾವಿನ ಹುತ್ತಿನ್ಯಾಗ ಒಗದೀನಿ ಅಂದ್ಲು ಹೌದ್ ಹೌದು ತಾಯಿ ನನ್ನ ಪ್ರಸಾದ ನನಗ ತೋರಿಸು ನಡಿಯ ಅಲ್ಲೀಗ ಹೌದ್ ಗುದಲಿ ಸನಕಿ ತಗೊಂಡು ಬಂದು ಹಡಿದ್ರು ಹಾವಿನ ಹುತ್ತೀಗ ತಮ್ಮ ಹುತ್ತಿನ್ಯಾಗ ಕೂಸ ತಮ್ಮ ಬೆಳೆದಿತ್ತಾವಾಗ ಹುತ್ತಿನ್ಯಾಗೆ ಕೂಸ ಇತ್ತು ಪಾರ್ವತಿಗ ಉಡ್ತಿ ಕಾಲ ಹಿಡಿದು ನನ್ನ ಕೂಸ ಹಾಕಬೇಕ ನನ್ನ ಉಡೆದಾಗ ಜಿಯ 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 ಜಿ ನೀನು ನನಗ ಹೇಳುತ್ತಿದ್ದಿ ಮೊದಲ ಗಂಡಸ ಬಸರಿರತಾನ ಹೌದ್ ಹೌದು ಇಲ್ಲಿ ಯಾವ ಬಸರ ಹಾಗೆ ಇಲ್ಲ ಹುಟ್ಟದ ಮಣ್ಣಾಗ ಹೌದ್ ಹೌದ್ ಇಂಥ ವಿಷಯಗಳು ಮಾತಾಡುವುದು ಕಲಿಯ ಹುಚ್ಚಮಂಗ ಬರೀ ಬೇಲಿ ಜಿಗಿದ್ರಾಗೆ ಹೊತ್ತ ಹೊಣಸ್ಕೋ ಬ್ಯಾಡ ಸಬದಾಗ ವೇದಾಂತಕ ಹಚ್ಚಿ ಒಂದು ದೃಷ್ಟಾಂತ ಕೊಟ್ಟರ ಸಿದ್ಧಾಂತ ಆಗಬೇಕು ಕೂಡಿದ ಸಬದಾಗ ಜಿಯ 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 ಜಿ ಅದಕ್ಕೆ ಇವ ಬಸರಿದ್ದ ಮತ್ತೆ ಇಲ್ಲಿ ಬಸರಿಲ್ಲದೆ ಹುಟ್ಟು ಬತ್ತಲ್ಲ ಹೌದಲ್ರಿ ಮಾಸ್ತರ ನಮಗೂ ಒಂದು ದಾರಿ ಇದ್ರೆ ನಿಂತಿರ್ತೀನಿ ನಾಲ್ ಕರ್ನಾಟಕ ಮಹಾರಾಷ್ಟ್ರ ಭಾರತ ಸುಮ್ ತಿರುಗ್ತೇನೆ ನಾನು ಹೌದ್ ಹೌದ್ ನೀ ಎಕಡೆ ಬರ್ತಿ ಬಾ ಜಾಳಗಿ ಬಂದೋಬಸ್ತ್ ಹಾಕಿ ಚೂರಿ ಹಾಕ್ಲಿಕ್ಕೆ ಅಂದ್ರೆ ಅಟ್ಟೆ ಕೇಳಿ ನೀನು ಹೌದ್ ಹೌದು ಎಲ್ಲ ಬರ್ತೀನಿ ಬಾ ಹೌದ್ ಅದಕ್ಕೆ ನಿನ್ನ ಹೇಳಿ ನಾನು ಈ ಜೀವದ ಲಗ್ನದ ಸುದ್ದಿ ತೆಗೆದಿ ಅಂದ್ರೆ ಜೀವ ಯಾರಿಗೆ ಕಾಣ್ತು ಏನು ಹಚ್ಚಿದಿ ಹೌದ್ ಹೌದು ಒಟ್ಟು ಜೀವ ಯಾರಿಗೆ ಕಂಡಿಲ್ಲ ಏ ಕಾಣಿಲ್ಲಲ್ರಿ ಮಾಸ್ತರ ಕಂಡ್ರೆ ಯಾವಲ್ಲ ಐತಿ ಹೌದ್ ಚೆಕ್ ಮಾಡಿಸಿ ಆ ಜೀವ ನಮಗೆ ತಂದು ಕೊಡು ಹೌದ್ ಹೌದು ಅದಕ್ಕೆ ಲಗ್ನ ನಾವು ಮಾಡ್ತೀವಿ ನೀವು ಮಾಡಬೇಡ ಹೌದ್ ಹೌದಲ್ರಿ ಲಗ್ನ ಮಾಡಕ್ಕೆ ನಾವು ಮಜ್ಮಾಳ್ದವ್ರು ಅದೀವಿ ಹೌದ್ ಆದ್ರೆ ಏನ್ರಿ ಒಳಗೆ ಇಲ್ರಿ ಅಂದಿ ಬಿತ್ತ ಫರಕ ಹೌದ್ ಹೌದು ನಾ ಹೇಳ್ತೀನಿ ನಿನ್ನ ಒಳಗಿಲ್ಲ ಹೌದಲ್ರಿ ಇಲ್ರಿ ಮಾಸ್ತರ ಹೌದ್ ಹೌದ್ ಜೀವ ಹೋಯ್ತು ಶರೀರ ಸತ್ತು ಹೌದ್ ಹೌದ್ ಅದಕ್ಕೆ ನಿನ್ನಂತವ್ರು ಹೋದ್ರು ಮಣ್ಣಾಗ ಹೌದಲ್ರಿ ಏ ಮಣ್ಣಾಗ ಶರೀರವೈತ ಏ ಹೋಗ್ಯದಲ್ರಿ ಮಾಸ್ತರ ಮತ್ತೆ ನೀನೇ ಮಣ್ಣಾಗ ಹೋದಂಗ ಮಜ್ಮಾಳಿ ಇದ್ದೇ ಶರೀರನೇ ಮಣ್ಣಾಗ ಹೋದ್ರು ಅಂತಂದಂಗದ ಹೌದ್ ಹೌದು ನಾನು ಅಖಂಡ ಅದ್ವೈತ ಪರಬ್ರಹ್ಮ ಹಂಗೆ ಉಳ್ಕೊಂಡ ನಾವ ಹೌದಲ್ರಿ ಇನ್ನೇ ಒಂದು ಗಣಪತಿ ವಿಷಯ ತೆಗೆದ್ರ ಅವ್ರು ಹೌದು ಯಾರ ಅಣ್ಣವರು ಕೇಳಾಕತ್ತಿದ್ರ ಹೌದಲ್ರಿ. ಆ ಗಣಪತಿ ವಿಷಯದೊಳಗೆ ಮರ್ಮದ ಹೌದ್ ಏನದಪ್ಪ ತಿಳ್ಕೊ ಗಣಪತಿಗೆ ಪಾರ್ವತಿ ತಯಾರು ಮಾಡಿದ್ರು ಸುದೇಕೆ ಕೆಲಸ ಯಾವ್ದು ಹಚ್ಚಿದ್ರು ಯಾವಾಗ ಹಚ್ಚಾಡ್ರಿ ಮಾಸ್ತರ ಬಾಗಲಕಾಯ ಬಾಗಲಕಾಯ್ದು ಹೌದ್ ಹೌದು ಮತ್ತೆ ನನ್ನ ಭಗವಂತ ಹೊಡೆದ ಕೂಡಲೇ ಏನು ಕೆಲಸ ಹಚ್ಚಾನ ಏನ್ ಹಚ್ಚಾನ್ರಿ ಮಾಸ್ತರ 64 ವಿದ್ಯೆಗಳನ್ನ ದಾರಿ ಎಡ್ದಾನ ಹೌದ್ ಹೌದ್ ಮತ್ತೆ ನನ್ನ ಶಿವ ಶ್ರೇಷ್ಠದಂತವ ಜಗತ್ನಾಗ ಹೌದ್ ಹೌದು ಇಲ್ಲಿಕಂದ್ರೆ ನಿನ್ನ ಕೈಯಾಗಿದ್ರೆ ಬಾಗಲಕಾಯಿ ಕೊತ್ಕೊಂಡಿರ್ಬೇಕಾಗ್ತದ ಏ ಹೌದಲ್ರಿ ಮಾಸ್ತರ ಎಲ್ಲಿ ಪೂಜೆ ಆಗ್ತಿದ್ದೀರ ಅವಾಗ ಭಗವಂತ ಮತ್ತೆ ಹೊಡೆದು ಏನು ಮಾಡ್ದ 64 ವಿದ್ಯೆಗಳನ್ನ ದಾರಿ ಎಡ್ದ ಮುಂದೆ ಗಣಪತಿಗೆ ಎಲ್ಲಾರು ಪೂಜೆ ಆದ ಕೂಡಲೇ ಇವನು ಪೂಜೆ ಆದ ಕೂಡಲೇ ಎಲ್ಲಾರು ಪೂಜೆ ಆಗ್ತದ ಅಂತ ಶ್ರುತಿ ಸಾರ್ತದ ಹೌದಲ್ರಿ ಸಾರ್ತದ ಮತ್ತ ಅವ ಹೆಚ್ಚಿನ ಕೆಲಸ ನೇಮ್ಸಾನ ನೀ ಹೆಚ್ಚಿನ ಕೆಲಸ ಏನ್ ನೇಮ್ಸಿ ನಮ್ಮವ್ ನಿಮಿಷ ಮಾಸ್ತರ ನೀ ಇದೇ ಜಿಗಿಸೋದು ಬೇಲಿ ಜಿಗಿಸೋದು ಅವ್ರು ಇದು ಮಾಡಿದ್ರಿ ಅವ ಮಾಸ್ತರ ಏನದ ಇದು ತಾಲಿ ಕಲೀಲಕತ್ತಿದ್ದಾರಿ ಹೌದ್ ಹೌದು
ಹೌದಲ್ರಿ ಅದು ಆಯ್ತು ಇದು ಆಯ್ತು ರಗಳಿ ರಾಮಾಯಣ ನಡೀತಿದೆ. ಹೌದ್ ಹೌದು ಈ ರಗಳಿ ರಾಮಾಯಣ ನಾನು ಕೇಳಕ್ ಬಂದಿಲ್ಲ. ಹೌದಲ್ರಿ ನಿಂದು ರಗಳಿ ರಾಮಾಯಣ ನಾ ಇಲ್ರಿ ಮಾಸ್ತರ್ ಲೌಕಿಕದಾಗ ಹೇಳಲ್ಲ ಯಾರು ನೋಡಕ್ ಬಂದಾರ ನೋಡಕ್ ಮೊದಲು ಸೋರು ಬರಬೇಕಾಗಿದ್ರು ನೋಡ್ತಮ್ಮ ಕೆಲವ್ರು ಅದು ಆ ಕಡೆ ಹೋಗ್ಯಾರ. ಹೇಳೇ ಬಿಡ್ಲ. ಹೇಳಬೇಕಲ್ರಿ ಮಾಸ್ತರ ಈಗೀಗ ನೋಡಕ್ ಹೋಗುದು ಅವಶ್ಯಕತೆನೇ ಇಲ್ಲ ಈಗಿನ ಕಾಲ. ಹೌದು ಹೌದು ಮತ್ತೆ ಎಷ್ಟೋ ಮಂದಿ ಕಾಲೇಜ್ ಕಲಿಲಾಕತ್ತಾರ ಈಗ ಕಲೀಲ್ತಾರಲ್ರಿ ಮಾಸ್ತರ ವಯಸ್ಸಿಗೆ ಬರ್ತಾರ. ಹೌದ್ ಹೌದು ಆ ವಯಸ್ಸಿಗೆ ಬಂದ ಕೂಡಲೇ ಹೌದು ಅವ್ರು ಇಬ್ರು ಹೋಗಿ ಒಂದು ಕೂಸು ತಗೊಂಡೇ ಬಂದವ್ ಲಗ್ನ ಮಾಡ್ಕೊಂಡು ಈಕಿನ ಅಕ್ಕಿ ಕಾಳು ಎಲ್ಲ ಹೊಯ್ಕೊತ ಹೋಗ್ಬಿಟ್ಟದ ಈಕಿನ ಹೌದ್ ಹೌದು ಯಾವಲ್ಲ ಅಕ್ಕಿ ಕಾಳಿನಿಂದ ಹೌದಲ್ರಿ ಮಾಸ್ತರ ಹಂಗೆ ಕೂಸು ಬಗಲಾಗ ತಗೊಂಡು ಬಂದಾವು. ಅಲ್ಲಿ ಯಾರು ನೋಡಕ್ ಹೋಗಿಲ್ಲ ಅಲ್ಲಿ ನಮ್ ಹೋತಾರಲ್ಲಿ ಹೌದಲ್ರಿ ಈ ಪೊಲೀಸರ ಬಲ್ಲಿ ಹೋಗ್ತಾರ. ಹೌದ್ ಹೌದ್. ಅವ್ರಿಬ್ರು ವಯಸ್ಸಿಗೆ ಬಂದಿದ್ರೆ ಅವ್ರು ಏನ್ ಮಾಡ್ತಾರ, ಇಬ್ಬರಿಗೊಂದು ಅವ್ರಿಗೊಂದು ಹೂವಿನ ಹಾರ ಇವ್ರಿಗೊಂದು ಹೂವಿನ ಹಾರ ಹಾಕ್ತಾರ. ಹೌದ್ ಹೌದು ಈಕೀಗ ಅಕ್ಕಿ ಕಾಳತ್ತ ಅಕ್ಕಿ ಕಾಳಿಕಿ ಹೌದ್ ಹೌದು ಹೊರಗಡದಾಗಿಡು ನೀನ್ ಅಕ್ಕಿ ಕಾಳು ಒಯ್ದ ಅಲ್ಲಿ ಹೌದಲ್ರಿ ಮಾಸ್ತರ ಏಸೋ ನಿನಗೆ ನೋಡಾಕ್ ಬರ್ಲಾರ್ದೆ ಹೋಗ್ಯಾವು. ಹೌದ್ ಹೌದು ಹೋಗಿ ಕೂಸು ತಗೊಂಡು ಬಂದಾವು. ಹೌದು ಬೀಗರು ಬರ್ದಾಳತ್ತೀಗ ನೋಡಾಕ ಹೌದ್ ಹೌದು ಅದು ನಾ ಅನ್ಬಾರತ್ ಮಾಡಿದೀನಿ. ಹೌದಲ್ರಿ ಮಾಸ್ತರ ಅದಕ್ಕೆ ಹೆಂಗೈತೆ ತಿಳ್ಕೊ, ಏಸು ನೋಡ್ಲಾರ್ದ ಬೆನ್ನ ಹತ್ತಿಲ್ಲ ನಮಗ. ಭಾಳ ಹತ್ತೇವಲ್ರಿ ಮಾಸ್ತರ ನಾವು ಬೆನ್ನ ಹತ್ತಿ ಎಷ್ಟೋ ಹೊಯ್ಕೊ ತಿರುಗಾಡಕತ್ತಾವನ ಹೌದ್ ಹೌದು ಈ ದಂಡಿ ಸಿಗಲಾರ್ಕ ಹೌದ್ ಆ ಕಾಡಿ ಇಲ್ಲ ಈ ಕಾಡಿ ಇಲ್ಲ ನಾಯಿ ಹಾಕಿ ತಿರುಗಾಡಕತ್ತಾವ. ಇವೇನು ಅಲಗಡೆ ತಿಳಿದಿದ್ದಾನ ಹೌದ್ ನೋಡು. ಗಂಡಿನ ಮೇಲೆ ಹೆಣ್ಣಿನ ಮನಸ್ಸಾಯ್ತ ತಿಳ್ಕೊನಿ. ಏನಾಗ್ತದ್ರಿ ತಾಯಿ ತಂದಿ ಬಂಧು ಬಳಗದ ಖಬರ್ ಅದಕ್ಕೆ ಇಡಂಗಿಲ್ಲ. ಇಡಂಗಿಲ್ರಿ ಮಾಸ್ತರ ಆ ಖಬರ್ ಇರಂಗಿಲ್ಲತ್ತೆ ತೊಗೊಂಬಂದು ನನ್ನ ಗಂಟ ಹಾಕ್ಯಾರ ಇದಕ್ಕೆ. ಹೌದ್ ಹೌದು ಅವರು 20 ವರ್ಷ ಸಲಿವ್ಯಾರ. ಹೌದಲ್ರಿ ನಾನು ಸಾಯುವರೆತನ ಸಲಿವೆ ಅಂದ್ರೆ ನಾ ದೊಡ್ಡವ ಅವ್ರು ದೊಡ್ಡವ್ರ. ನಾವು ದೊಡ್ಡವರಲ್ರಿ ಮಾಸ್ತರ ಈಗಿನ ಹೆಣ ಸುದಕ್ಕೆ ಈ ಕಡೆ ಕಳಿಸಿ ಸುಡುಗಾಡ ಆ ಕಡೆ ಬ್ಯಾಡ ನೀವು ಹೊಳ್ಳಿ ಬರೋದು ಬ್ಯಾಡ ಇಲ್ಲಿಗೆ ಅಂತೇಳಿ ಹೌದು ಹೌದು ಅದು ತಂದ ಕೇಸ ನಾ ಹೆಚ್ಚಿನ ಕೆತ್ತ ಯಾವಲ್ಲಿ ಹೆಚ್ಚಿನ ಎಕ್ಕಿದ್ದೀನಿ ಹೌದ್ ಇಂಥಲ್ಲಿ ಹೆಚ್ಚಿನ ಎಕ್ಕಿದ್ದೀನಿ ಅಂತ ನನಗೆ ಹೇಳ. ಹೌದಲ್ರಿ ಹಾ? ಹೌದ್ ಹೌದು ಅವ್ರಿಬ್ರು ವಯಸ್ಸಿಗೆ ಬಂದ್ರ ಅಂದ್ರೆ ಈಗೀಗ ಅಕ್ಕಿ ಕಾಳ ಜರೋತಿಲ್ಲ. ಹೌದ್ ಹೌದಲ್ರಿ ನಮ್ಮ ಮನೆ ನನ್ನ ಸಂಬಂಧ ಇಲ್ಲ, ನಿನ್ನ ಮನೆಗೆ ಬರ್ತೀನಿ ನಡಿ ಅದು ಸೀರೆ ತೊಗೊಂಡು ಎಷ್ಟೋ ಬೆನ್ನ ಹತ್ತಿ ಬಂದು ಮನೆ ಹಾಕೊಂಡು ಕೂತಾವ. ಈಕಿ ಬಂದವ ನಮ್ಮ ತೋತ್ರನ್ನೇ ಬೆನ್ನ ಹತ್ತದ ಪ್ಯಾಂಟಿಂಗ್ ಅಂತ. ಹೌದ್ ಹೌದು ಅಂಥವು ಲೌಕಿಕ್ಕಿಂತ ಮಾತಾಡಂದ್ರೆ 1000 ಮಾತಾಡ್ತೀನಿ ನಾ. ಹೌದ್ ಅದು ಮಾತಾಡಬಾರ್ದಂತ ನಾ ಬಿಟ್ಟಿದ್ದೆ. ಮತ್ ಇನ್ನೊಂದು ಮಾತು ಹೇಳ್ಯಾರಿ ಮಾಸ್ತರ ನೀನೇ ತೆಗಿದ್ರೆ ಅವ್ರ ಅನ್ನ ಉಂಡ್ರೆ ನಮಗ ಇದು ಕಾಮ ಆತದಂತ. ಅದು ಅನ್ನ ಉಂಡ್ರೆ ಹಾಕದ ಹಾ ಎಷ್ಟೋ ಮಂದಿ ಅನ್ನ ಉಣ್ತಾರ ಏನೋ ಇಲ್ಲೇ ದೇವ್ರ ಒಳಗ ಹೌದ್ ಹೌದು ಅದಾವ. ಇಲ್ಲಲ್ರಿ ಮಾಸ್ತರ ಅದು ಇರೋರಿಗೆ ಅದ ಇಲ್ಲಾರ್ದವ್ರಿಗೆ ಇಲ್ಲ. ಅದು ಭಗವಂತ ಯಾರಿಗೆ ಇಟ್ಟನ್ನದ ಅದ. ಹೌದ್ ಹೌದು ಅದು ತೆಗಿಲಾಕ ಹೋಗಬಾರ್ದಂತ ಬಿಟ್ಟಿನಿ ನಾನು. ಹೌದ್ ಹೌದು ಊಟ ಮಾಡಿದ ಕೂಡಲೇ ಕಾಮ ನಾಡ್ದದನ ನಾಟಂಗಿಲ್ರಿ ಮಾಸ್ತರ ಹಾ? ನಾಟಂಗಿಲ್ಲಲ್ರಿ ಎಷ್ಟೋ ಮಂದಿ ಊಟ ಮಾಡ್ಯಾರ ಹೌದ್ ಹೌದು ಕಾಮನು ನಾಟಿಲ್ಲ ಏನು ನಾಟಿಲ್ಲ. ಅವ್ರ ಹಂಗೆ ಹರ ಹಂಗೆ ದವಾಖಾನೆ ತಿರುಗಾಡಿದ್ರು ನಾಟಲಾಗಿದಿನ. ಒಂದೊಂದು ಸುದ್ದಿ ಇದ್ದಿದ್ದು ಸುದ್ದಿ ಇರ್ತಾವ, ಸುದ್ದಿ ಇದ್ದಿದ್ದ ಸುತ್ತ ಅದಕ್ಕೆ ಹೇಳ್ಯಾನವ ಮೊದಲ ಭಗವಂತನ ಅನುಗ್ರಹ ಬೇಕ. ಹೌದ್ ಹೌದು ಮಕ್ಕಳು ಆಗಬೇಕಾಗಿದ್ರ ನಾವು ಇಲ್ಲಿ ಜೀವನ ಮಾಡಬೇಕಾಗಿದ್ರ ಎಲ್ಲ ಭಗವಂತನ ಕೈ ಒಳಗದ. ಹೌದಲ್ರಿ ಇವ್ರ ಕೈಯಾಗ ಏನದ ಹಳಿ ಪಡಿಕ್ಯಾಗ ಇವ್ರ ಕೈದಾಗ ಏನಿಲ್ರಿ ಮಾಸ್ತರ ಅವು ಪಡಿಕೆ ಕೆಲಸ ಕೊಡಂಗಿಲ್ಲ. ಹೌದ್. ಅದು ದಡಿಕೆ ಹೊಡೆದ್ರೆ ನಡೆಯಂಗಿಲ್ಲ. ಹೌದ್ ಹೌದು ಮತ್ತೆ ಮುಂದೆ ಕೆಲಸ ಕೇಳಿ ನಡೆಯಲ್ರಿ. ವ್ಯವಹಾರ ಇದು ಇಲ್ಲಿಗೆ ಬಂತು ಮತ್ತೆ ಏನ ವ್ಯವಹಾರ ಬಂತು. ಹೌದ್ ಹೌದು ಇನ್ನ ಏನ ಮಾಡಿದ್ರು ಭೂಮಿ ಅನ್ನೋದು ಹೆಣ್ಣವಾಗ. ಹೌದ್ ಹೌದು ಹುಚ್ಚಿ ಭೂಮಿನೋ ಹೆಣ್ಣ ಅಲ್ಲ ಗುರುತಿಲ್ಲ ನಿನಗ. ಇಂಥವು 9 ಗ್ರಹಗಳು ಜಗತ್ತಿದ ಒಳಗ. ನವಗ್ರಹಗಳು ಎಲ್ಲ ಸೂರ್ಯಾಗ ಜ್ಯೋತಿ ಬಿದ್ದು ನನ್ನ ಸೂರ್ಯನ ಕಿರಣಕ ಜ್ಯೋತಿ ಬಿದ್ದದ ಆವಾಗ. ಸೂರ್ಯನ ಕಿರಣಿಗೆ ಇಂಥವು 9 ಗ್ರಹ. ಹೌದು ಕೆಲವೊಂದರಲ್ಲಿ ಗಾಳಿ ನೀರ ಇಲ್ಲ ಉಳದವ ಆವಾಗ. ಹೌದ್ ಹೌದು ಚಂದ್ರ ಲೋಕಕ್ಕೆ ಹೋಗಿ ಬಂದ್ರು ಮಂಗಳ ಗ್ರಹದಲ್ಲಿ ಆವಾಗ. ಹುಚ್ಚಿ ಅಲ್ಲಿ ಸರಿಕೆ ಭೂಮಿ ಐತಿ ಗ್ರಹ ಆವಾಗ. ಯಾಕಂದ್ರ ತಿಳ್ಕೋ ಈ ಬ್ರಹ್ಮಾಂಡದಲ್ಲಿ ಭಗವಂತ ಗಾಳಿ ನೀರ ಅನ್ನ ಇಟ್ಟನ ಉಳದಾರಾವಾಗ. ಪಿಂಡ ಬ್ರಹ್ಮಾಂಡಕ್ಕ ಗಂಡುಗಲಿನೇ ಸಾಕ್ಷಿ. ಹೌದು ಇದು ಪಿಂಡ ಮತ್ತು ಬ್ರಹ್ಮಾಂಡಕ್ಕ ಗಂಡುಗಲಿನೇ ಸಾಕ್ಷಿ ಅಂತ ಹೇಳ್ತಾನವ. ಹೌದ್ ಹೌದು ಇವ್ರದ್ದು ಹೆಣ್ಣಿನ ಸಂಬಂಧ ಇಲ್ಲ ಅಂತ ಹೇಳ್ತಾನ. ಹೌದಲ್ರಿ ಹೇಳ್ತಾನ ಮಾಸ್ತರ. ಏ ಪಿಂಡ ಬ್ರಹ್ಮಾಂಡಕ್ಕ ಗಂಡುಗಲಿನೇ ಸಾಕ್ಷಿ. ಹೌದು
ಇದು ಅಖಂಡ ಆಸ್ತಿ ನನ್ನ ಗಂಡಿಂದು. ಹೌದು ಹೌದು ಮೊದಲ ಅಖಂಡ ಆಸ್ತಿ ನನ್ನ ಗಂಡಿಂದು. ಅಖಂಡ ವಸ್ತು ಇದು ಗಂಡಲ್ಲ ಅಂದರ ತುಂಡರ್ಷಿ ಹೇಳು ಇದರಾಗ ಹೆಣ್ಣು ಯಾವ. ಜಿಯ 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 ಜಿ ನಾಮ ಕ್ರಿಯಾಯು ಕುಲಾಶ್ರಮಗಳು ಹೌದು ಏ ಉಪಾಧಿ ಅಂತೆ ಕಲಿ ಬಂದೈತಿ. ಹೌದು ಹೌದು ಹವದು ಉಪಾಧಿ ಅಂತೆ ಕಲಿ ಬಂದೈತಿ. ಹೋಮ ಸೋಮ ಶ್ರುತಿ ಮೂರು ಲೋಕಕ್ಕೆಲ್ಲ ಬ್ರಹ್ಮಾನಂದ ಕಳೆ ತಂದೈತಿ. ಜಿಯ 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 ಜಿ ಬ್ರಹ್ಮಾನಂದ ಕಳೆ ತಂದೈತಿ. ಜಿಯ 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 ಜಿ ಅದಕ್ಕೆ ಓಂ ಸೋಮ ಶ್ರುತಿ ಮೂರು ಲೋಕಕ್ಕೆಲ್ಲ ಬ್ರಹ್ಮಾನಂದದ ಕಳೆ ತಂದೈತಿದ. ಹೌದು ಹೌದು ಇದಕ್ಕೆ ಬ್ರಹ್ಮಾಂಡ ಅಂದಾರ ಶಾರದಾ ಅಂಡ ಅಂದಿಲ್ಲ. ಅಂದಿಲ್ಲಲ್ರಿ ಮಾಸ್ತರ. ಮತ್ತು ನಿಂದ ಹೆಣ್ಣು ಹೆಚ್ಚಿಗಿತ್ತಂದ್ರೆ ಶಾರದಾ ಅಂಡ ಅಂತಿದ್ರಿ. ಅಂತಿದ್ರಲ್ರಿ ಮಾಸ್ತರ. ಇದಕ್ಕೆ ಬ್ರಹ್ಮಾಂಡ ಅಂದಾರ. ಹೌದು ಹೌದು ಇಂಥವು ನವಗ್ರಹಗಳ. ಹೌದು ಹೌದು ಆದ್ರ ಎಲ್ಲಿ ಹಸಿದೈತಿ ಅಲ್ಲಿ ನಾಡ್ತೈತಿ. ಹೌದು ಹೌದು ಇದರಲ್ಲಿ ಕೂಡ ಜೀವದ ಛಾಯಾ ಅದ. ಹೌದು ಹೌದು ಈ ಸದ್ ನೋಡ ಮಣ್ಣದ. ಹೌದಲ್ರಿ. ನೀರು ಬಿದ್ದು ಕೂಡಲೇ ಹಸಿ ಆಗ್ಯದ ಇಲ್ಲ. ಆಗ್ಯದಲ್ರಿ ಮಾಸ್ತರ. ಮತ್ ಹಸಿ ಆಗ್ಯದ ಅಂದ್ರಲ್ಲಿ ಜೀವ ಅದ. ಹೌದು ಹೌದು ಹೌದಲ್ರಿ. ಕಾಣಾರ್ದಂಗ ಅಲ್ಲಿ ಅದ ಹೌದು. ಅಂದ್ರೆ ನಾಡ್ತದ ಇಲ್ಲಿಕಂದ್ರೆ ನಾಟಂಗ. ಹೌದಲ್ರಿ ನಾಟಂಗಿಲ್ಲ. ಅದಕ್ಕೆ ಜೀವ ಇಲ್ಲದ ಜಗತ್ತಿನೊಳಗೆ ಎಲ್ಲದ ಏನೂ ಇಲ್ಲಲ್ರಿ ಮಾಸ್ತರ. ಏನ್ ಮಾಡಿದೆ ಅಂತ ನಾ ಕೇಳಿ ನಿನಗೆ. ಹೌದು ಹೌದು ಅದು ಬಿಟ್ಟು ಕೇಶ ಲಗ್ನ ಮಾಡ್ತಾಳತ್ತೀವಿ. ಹೌದು ಹೌದು ಈ ಶರೀರಕ್ಕೆ ಜೀವಕ್ಕೆ ಲಗ್ನದ ಅವಶ್ಯಕತೆ ಇಲ್ಲ ಅದಕ್ಕೆ. ಹೌದು ಹೌದು ಇವು ಎರಡು ಗಾಲಿಗಳತ್ತಿಗದ ಜೋಡ. ಹೌದು ಆದ್ರ ಇವಾಗ ಲಗ್ನ ಮಾಡೋದು ಬೇಡ ಯಾವಲ್ಲ ಐತೆ ಅದೇ ನನಗೆ ಹೇಳ. ಹೌದು ಹೌದು ಅದಕ್ಕೆ ಹೆಂಗೈತಪ್ಪ ಅಂತ ತಿಳ್ಕೊ. ಈ ಬಹಿರಂಗದೊಳಗ ಗಂಡ ಒಂದ್ ಹೆಣ್ಣು ಎರಡು ಲಗ್ನ ಮಾಡ್ಯಾರ. ಹೌದಲ್ರಿ ಮಾಡ್ಯಾರ. ಇದ್ರೊಳಗೆ ಗಂಡಿಲ್ಲ ಹೆಣ್ಣಿಲ್ಲ ಲಗ್ನ ಹೆಂಗ್ ಮಾಡ್ತೀಯ? ಹೌದು ಹೌದು ಮಾಡಕ್ ಬರಂಗಿಲ್ರಿ ಮಾಸ್ತರ. ಗಂಡಿಲ್ಲ ಹೆಣ್ಣಿಲ್ಲ ಲಗ್ನ ಹೆಂಗ್ ಮಾಡ್ತೀವಿ ಅಂದ್ರೊಳಗೆ ಉತ್ಪನ್ನ ಆಗ್ತಿಲ್ಲ. ಹೌದು ಹೌದಲ್ರಿ. ಲಗ್ನ ಮಾಡಕ್ ಬರಂಗಿಲ್ಲ. ಹೌದು ಆದ್ರ ಇದು ಆದ ಕೂಡಲೇ ಏನ್ ಹೇಳ್ತಾಳ, ಏನ್ ಹೇಳ್ತಾರ್ರಿ? ಇವು ಏಸು ಎಟ್ಟು ಅದಾವಲ್ಲ, ಹೌದು ತಾಯಿ ಅಂದ್ರೆ ಹಿಂಗ್ ಸಂರಕ್ಷಣೆ ಮಾಡ್ಯಾಳ, ಹೌದು ಹಿಂಗ್ ಮಾಡ್ಯಾಳ ಅಂತ ನೀ ಹೇಳಿದಿ. ಹೌದಲ್ರಿ. ಈ ಭೂಮಿ ತಾಯಿ ಅಂತ ನೀ ಎಂದಿದಿ. ಹೌದು ಅಂದಾರ್ರಿ. ಮತ್ತೆ ಭೂಕಂಪ ಯಾಕೆ ಹಾಕದ? ಆಗ್ಬಾರ್ದಾಗಿತ್ತಲ್ರಿ ಮಾಸ್ತರ. ಯಾವ್ದಾರ ತಾಯಿ ತನ್ನ ಮಕ್ಕಳಿಗೆ ನುಂಗುತ್ತಾಳನ? ಯಾಕೆ ನುಂಗುತ್ತಾಳ್ರಿ? ನುಂಗಂಗಿಲ್ಲ. ಯಾವ ತಾಯಿ ತನ್ನ ಮಕ್ಕಳಿಗೆ ಸತ್ ಹೊಡಿತಾಳ? ಹೊಡಿಯಂಗಿಲ್ಲಲ್ರಿ ಮಾಸ್ತರ. ಮತ್ತ ಕಿಲಾರಿ ಒಳಗೆ ಭೂಕಂಪ ಆಗಿ ಜಿಲ್ಲಾನೇ ಕ್ಲಾಸ್ ಆಯ್ತಲ್ಲ, ಊಟ ಮಣ್ಣ ಹೋಯ್ತಲ್ಲ. ಹೌದು ಹೌದು ಹೋಗ್ಯದಲ್ರಿ. ಮತ್ತ ಇದಕ್ಕೇನು ತಾಯಿ ಅತ್ಯ ಏನಂತೀಯ? ಹೌದು ಹೌದು ಇದು ಒಂದು ಗ್ರಹ ಅದ. ಭಗವಂತನ ಅನುಗ್ರಹದಿಂದ ನಡೀತದ. ಹೌದು ಭಗವಂತ ಅಳಗಾಡ ಅಂದ್ರೆ ಅಳಗಾಡ್ತದ, ನಿನಗೆ ಗಪ್ ಮಾಡಂದ್ರೆ ಗಪ್ ಮಾಡ್ಬೋದು. ಹೌದು ಹೌದು ಅದು ಎಲ್ಲ ಅನುಗ್ರಹ ತೃಣಕಾಷ್ಟದಲ್ಲಿ ಇರ್ತಕ್ಕಂಥ ಭಗವಂತನ ಲೀಲೆದಿಂದ ನಡೀತದ. ಹೌದು ಹೌದು ಅದಕ್ಕೆ ಅವನ ಋಣವನ್ನು ಮುಟ್ಟಿಸ್ಲಿಕ್ಕೆ ಈ ಜಗತ್ತಿನೊಳಗೆ ಯಾರು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡೆ ಶಿವಧ್ಯಾನ ಮಾಡ್ಯಾರ. ಹೌದು ಹೌದಲ್ರಿ ಮಾಡ್ಯಾರ ಮಾಸ್ತರ. ಅದಕ್ಕೆ ದರ್ವಂದ ಗುಡಿ ಒಳಗೆ ಬರಿಬೇಕಾಗಿದ್ರೆ ಏನ್ ಬರ್ದಾರ? ಏನ್ ಬರ್ದಾರಿ? ಓಂ ನಮ ಶಿವಾಯ ಅಂತ ಬರ್ದಾರ. ಬರ್ದಾರಲ್ರಿ ಮಾಸ್ತರ. ನಿಂದ ಹೆಣ್ಣು ಹೆಚ್ಚಿಗಿದ್ರ ಹೆಣ್ತಿ ನಮ್ಮ ಶಿವಾಯ, ಹೆಣ್ಣು ನಮ್ಮ ಶಿವಾಯ ಅಂತ ಬರಿತಿದ್ರ. ಹೌದಲ್ರಿ ಬರಿತಿದ್ರು ಮಾಸ್ತರ. ಬರೆಯಾಕ ಬರಂಗಿಲ್ಲದ. ಹೌದು ಹೌದು ಯಾಕೆ ತಿಳ್ಕೊ, ಸಾಕ್ಷಾತ್ ಶಿವ ಶ್ರೇಷ್ಠವಾದಂತವ ಜಗತ್ತಿನೊಳಗ. ಹೌದು ಹೌದು ಅಂತಿಂತವ್ರು ಮತ್ತ ಶ್ರೀಕೃಷ್ಣಂದು ತೆಗದಾಳ. ಹೌದಲ್ರಿ. ಶ್ರೀಕೃಷ್ಣ ಏನದ ಜೋಗಾಡಾಗ ಬಂದಾನಂತ ಅವ ಹೇಳ್ತಾನ ನೋಡು ಹಿಂದಿಂದ. ಹೌದು ಹೌದು ಆ ಸ್ಮೃತಿದು. ಹೌದಲ್ರಿ ಮಾಸ್ತರ ಹೇಳ್ತಾನ. ಆ ಶ್ರೀಕೃಷ್ಣ ಅವ ಜೋಗಾಡ್ಕೋತ ಯಾಕೆ ಬಂದ ನಿನಗೆ ಗೊತ್ತಿಲ್ಲ. ಹೌದು. ಮತ್ತ 60 ಮಕ್ಕಳ ಸಮಸ್ತ ಅಕ್ಷರಗಳನ್ನು ಯಾಕೆ ಹಾಡ್ದ ಅಂದ್ರೆ ನಾರದ ಋಷಿ ಶಾಪಿತ್ತು ಅವನಿಗೆ. ಹೌದು ಹೌದು ನಾರದ ಏನ್ ಮಾಡಿದ್ದ, 16,000 ಗೋಪಿಕಾರಿ ಬಿಡಿಸ್ಕೊಂಡು ಬರುವಂತ ಸಮಯದೊಳಗೆ ನಾ ಎಷ್ಟು ಚಂದ ಕಾಣ್ತೀನಿ ನೋಡು ಒಂದು ಕುಡು ಇದ್ರಾಗ ಅಂದ ಕೂಡಲೇ ನಾ ಯಾರ ಮನೆಯಾಗಿರುದಿಲ್ಲ ಅಲ್ಲಿ ಹೋಗಂದು ಶ್ರೀಕೃಷ್ಣ ಅಂದ. 16,000 ಗೋಪಿಕಾ ಸ್ತ್ರೀಯರ ಮನೆಗೆ ಹೋದ. ಎಲ್ಲಾರ ಮನೆಯಾಗ ಶ್ರೀಕೃಷ್ಣ ಇದ್ದ. ಹೌದು ಹೌದು 16,000 ಗೋಪಿಕಾ ಸ್ತ್ರೀಯರಿಗೆ ಆಳ್ಯಾನ. ಹೌದಲ್ರಿ. ಯಾರು? ನನ್ನ ಶ್ರೀಕೃಷ್ಣ. ಹೌದು ಹೌದು ಹಂಗ 16,000 ಮಂದಿಗೆ ಮಾಡ್ಕೊಳಂಗದಿಯನ? ಇಲ್ರಿ ಮಾಸ್ತರ. ಒಂದಿರ ಗಂಡ ಗಂಡೆ ಅದ, ಹೆಣ್ಣು ಎಣ್ಣೆ ಅದ. ಹೌದು ಹೌದು ಆವಾಗ ಏನ್ ಮಾಡ್ದ, ಬಂದ ಕೂಡಲೇ ನಾ ಎಲ್ಲಿರೋದು ಅಲ್ಲಿ ಹೋಗಂದ. ರಂಬಾನ್ ಮಗಲು ಬಂದು ಕೂತ ಮಂಗ್ಯಾನ ಮೋತಿ ಆಗಿತ್ತ. ಹೌದು ಹೌದು ನಿನಗೆ ಹೆಣ್ಣಿನ ಮೇಲೆ ಮೋಹ ಆಗದೆ ಹೆಣ್ಣಿನ ರೂಪ ಬರಲಿ ಅಂದ ಕೂಡ 60 ಸಮಸ್ತ ಅಕ್ಷರಗಳನ್ನು ನಾರದ ಹಾಡ್ದ. ಮುಂದೆ ನಾರದ ಇವನಿಗೆ ಏನಂತಾನ,
ನನಗೆ ಸೀರೆ ಉಡಿಸಿ ನೀ ಕುಡಿಸಿದೆ ಅಂದ್ರೆ ನಿನಗೆ ಸೀರೆ ಉಡಿಸ್ಲಾರ್ದೆ ನಾ ಬಿಡೋದ್ರಲ್ಲ ದ್ವಾಪರದಾಗ ಅಂತೇಳಿ ಸತ್ಯಭಾಮಿ ರುಕ್ಮಿಣಿಗೆ ಪಾರಿಜಾತ ಪುಷ್ಪದ ಸಲುವಾಗಿ ಜಗಳ ಹಚ್ಚಿದ್ದ ಕೊರವಂಜಿಯಾಗಿ ಶ್ರೀಕೃಷ್ಣ ಬಂದಿದ್ದ. ಹೌದು ಹೌದು. ನಿಂದೇನಾದ್ರು ನಡಬರ್ಕ ಅದ್ರಾಗ ಅಲ್ಲೇನಿಲ್ರಿ ಮಾಸ್ತರಪ್ಪ. ನಿಂದೇನಾರು ನಮಗೆ ಶಾಪ ಹತ್ತಿತ್ತಂದ್ರೆ ನಮ್ಮ ಶಾಪದಿಂದ ಹುಟ್ಟ್ರಿ ಸೀರೆ ಅನ್ನು. ಹೌದು ಹೌದು. ನಾವು ಸೀರೆ ಉಟ್ಕೊಂಡ್ರೆ ನಮ್ಮ ಸಾಮಾನು ಬದಲಿ ಆಗಿಲ್ಲ, ಹಂಗಿದ್ದು ಹಂಗೆ ಇದ್ದು ಬೇಕಾದಷ್ಟು ಸೀರೆ ಉಡ್ತಾರೆ. ಹೌದಲ್ರಿ ಮಾಸ್ತರ. ಅವರೇ ಹಂಗ ನಾಟಕ ಇರ್ತದ ಒಂದು. ಈಗ ನಾಟಕ ಮಾಡಾಗ ಸೀರೆ ಉಡ್ತಾರ, ಉಡ್ತಾರಲ್ರಿ ಮತ್ತೆ ಕಿಚಕ ಗುಡಿಯಾಗ ಭೀಮನು ಸುಮ್ ಒಂದು ಸೀರೆ ಸುತ್ಕೊಂಡ ಹೌದು. ಅವು ವೇಷ ಬದಲಿ ನಮ್ಮ ವೇಷಭೂಷಣ ಸಾಮಾನು ಬದಲಿ ಆತಾವ. ಆಗಂಗಿಲ್ರಿ ಮಾಸ್ತರ. ಆಗಂಗಿಲ್ಲ, ಅದು ಹಂಗೆ ಇರ್ತದ. ದ್ರೌಪದಿಗೆ ಕಾಪಾಡುಗೋಸ್ಕರವಾಗಿ ಅವ ಸೀರೆ ಉಟ್ಟು ಅವ ಹೊಡೆದನ. ಹೌದು ಹೌದು. ಮತ್ತೆ ನೀವು ಹೊಯ್ಕೊಳಕತ್ತಿಲ್ಲ ನನಗೆ ಭೀಮ್ ಕೆಡಿಸ್ತಾನ ಅಂತ, ಕಿಚಕ್ ಕೆಡಿಸ್ತಾನ ಅಂತೇಳಿ. ಹೌದು ಹೌದು. ಮತ್ತೆ ನೀ ಅಟ್ಟು ಸಾಮರ್ಥ್ಯ ಉಳ್ಳಾಕಿ ನೀನೇ ರಕ್ಷಣೆ ಮಾಡ್ಕೋಬೇಕು. ಹೌದು ಹೌದು. ಮಾಡ್ಕೊಳ್ಳೋದು ಆಗಂಗಿಲ್ಲ. ಆಗಂಗಿಲ್ರಿ ಮಾಸ್ತರ. ನೀ ಮತ್ತೆ ಯಾರೇ ಬಂದು ನಾವು ನಿನಗೆ ರಕ್ಷಣೆ ಮಾಡ್ಬೇಕು. ಹೌದು ಹೌದು. ಅವಾಗ ನೀ ರಕ್ಷಣೆ ಆಗಿದ್ದು, ನಿನ್ನ ಕೈಲಿ ಏನೋ ನೀಗಿಲ್ಲ. ಹೌದು. ಅದಕ್ಕೆ ಇರ್ಲಿ, ನಾನೇ ಹಾರ್ಗೋದ್ ಕುಂದಿರಬಾರ್ದು. ಇನ್ನೊಂದು ವಿಷಯ ಬಿಡಿಸಿ ಅವ್ರಿಗೆ ಮತ್ತೆ ಪಾಳೆ ಕೊಡು, ಮತ್ತೇನು ಒದರ್ತಾಳೆ ಒದರ್ಲಿ. ಹೌದು ಹೌದು. ಮತ್ತೆ ಒದರಿದೇ ಮಜಾ ಬರ್ತದೆ. ಮುಂದೆ ಇದು ವಿಷಯದಲ್ಲಿ ವಿಷಯ ತಿಳಿಸುವೇನೋ. ಹೌದು. ಯಾರಿರ ಹಸುವ ಆದ್ರ ಪ್ರಸಾದ ಚಾಲು ಐತಿ ಮಗಲಾಗ. ಹೌದು ಹೌದು. ಆ ಕಮಿಟಿಯವರ ವಾರ್ನಿಂಗ್ ಐತಿ, ಪ್ರಸಾದ ಮಾಡ್ರಿ ಆವಾಗ ಮಾಡಿ ಚಂದಾಗಿ ತಾಟ ತೊಳೆದು ಕೊಡರಿ ಮಂದಿಗ. ಊಟ ಮಾಡಿ ಹಂಗೆ ಬಿಟ್ಟು ಹೋಗಬ್ಯಾಡ್ರಿ ನೀವು, ಇದುವ ನಿಮ್ಮ ಮನೆಯ ಅಲ್ಲ ತಾಟ ತೊಳೆಯಾಗ ಗುಡಿಯಾಗ. ಮನುಷ್ಯ ಕೇಳ ಜೀವ ಇದು ಎಲ್ಲಿಂದ ಬಿಳಿದು ಬಂತು. ಆ ಭಗವಂತನೇ ಮೊದಲ ಮೋಕ್ಷ ಕಣ್ಶಾನಿ ಬರೀಗ. ಹೌದು ಹೌದು. ಮುಂದ ವಿಷಯ ತಿಳಿಸಿ ಹೇಳೂನು ಸಂಕ್ಷಿಪದಾಗ, ಇನ್ನ ಫಲ ಮುಗಿಸಿ ಪಾಳೆ ತಮ್ಮ ಕೊಡುನು ಅವರೀಗ. ಹಾದಿ ಹಿಡಾದ ನೀನು ಹಾಡುತ್ತ ಬರಬೇಕು, ಭೇದನೆ ತಿಳಿತದ ಎಲ್ಲಾರೀಗ. ಹಾದಿ ಹಿಡಿದು ನೀನು ಹಾಡುತ್ತ ಬರಬೇಕು, ಭೇದ ತಿಳಿಯತದ ಎಲ್ಲಾರೀಗ. ಅದಕ್ಕೇನಂತಾನ ಕವಿ? ಏನಂತಾನ್ರಿ ಮಾಸ್ತರ? ಅದಕ್ಕೆ ಮತ್ತೆ ಯಾವ್ಯಾವ ಉಳಿದು ಅವ್ರ ವಿಷಯ. ಹೌದಲ್ರಿ ಮಾಸ್ತರ. ಅನೇಕ ವಿಷಯಗಳನ್ನು ಬರ್ತಾ ಹೋಗ್ತಾ ಅವ್ರೇನಂದಿದ್ರು, ಒಂದು ಮಹಾತ್ಮರ ಪದ ಆಡಂದಿದ್ರು. ಊಟ ಮಾಡ್ಲತ್ತಾರ, ಆಯ್ತು ಒಂದು ಯಾವ್ದಾರ ಒಂದು ಮಹಾತ್ಮರ ಹಾಡ್ತಾನ. ಅದಕ್ಕೆ ಹೆಂಗೈತಂದ್ರೆ ಅವ್ರು ಊಟ ಮಾಡ್ಲತ್ತಾರ, ಹೌದು ಹೌದಲ್ರಿ, ಅವ್ರ ಪದದ ಜವಾಬ್ ಮುಗ್ದದ. ಹೌದು ಹೌದು. ಈಗ ಒಂದು ಯಾವ್ದ ಅವ್ರು ಮಹಾತ್ಮರು ಹೇಳಲ್ಲ, ಹೌದು, ಒಂದು ಶಾರ್ಟ್ಕಟ್ನ್ಯಾಗ ಮಹಾತ್ಮರದ್ದು ಹಾಡಿ ಅವ್ರಿಗೆ ಪಾಳ್ಯ ಕೊಡ. ಅವರ ಊಟ ಆಗುವುದರಲ್ಲಿ ಪಾಳೆ ಬಂದಿತ್ತು ಸನೆಯ. ಹೌದು. ತಮ್ಮ ಇದರಾಗೆ ಅವರು ಮಹಾತ್ಮರದು ಹಾಡು ಅಂದಾರಂದಾಗ. ಅಂದ್ರ ಗುರುವ ಹ್ಯಾಂಗಾಗಿರತಾನಂಬುದು ಹಾಡುನು